ಹೆಲೋ ವಿವರ್ಸ್, ಇವತ್ತು ನಾನು ನಿಮಗೆ 5th ಸ್ಟ್ಯಾಂಡರ್ಡ್ ಮಲ್ಟಿಪ್ಲಿಕೇಶನ್ ಫಸ್ಟ್ ಚಾಪ್ಟರ್ ಮಲ್ಟಿಪ್ಲಿಕೇಶನ್ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅದು ಎಕ್ಸಸೈಸ್ನ ಫುಲ್ ಸಾಲ್ವ್ ಮಾಡಿ ನಿಮಗೆ ಅರ್ಥ ಮಾಡಿಸ್ತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಪ್ಲೀಸ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಯಾಕಂದರೆ ಲೇಟೆಸ್ಟ್ ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಅದಕ್ಕೆ ಮತ್ತು ನಿಮಗೆಲ್ರಿಗೂ ಥ್ಯಾಂಕ್ಸ್. ನನಗೆ ತುಂಬ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ಸ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೂ ಥ್ಯಾಂಕ್ಸ್. ವ್ಯೂಸ್ ಮಾಡಿದ್ದೀರಾ, ಅದಕ್ಕೆ ಯಾರು ಮಾಡಿದ್ದೀರಾ ಅವ್ರಿಗೆ ತುಂಬ 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 ಥ್ಯಾಂಕ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಫಸ್ಟ್ ಚಾಪ್ಟರ್ 5th ಸ್ಟ್ಯಾಂಡರ್ಡ್ ಮಲ್ಟಿಪ್ಲಿಕೇಶನ್. ಸೊ ಫಸ್ಟ್ ಎಕ್ಸಸೈಸ್ 1.1 146 into 143. ಸೊ ಇಲ್ಲಿ ನೋಡ್ಕೊಳ್ಳಿ, 146 into 173ನ ಈ ಥರ ಹಾಕ್ಕೊಳ್ಬೇಕು. ಫಸ್ಟ್ ಈ ನಂಬರ್ನ 3 ನಂಬರ್ನ ಎಲ್ಲ 3 ನಂಬರ್ಸ್ಗೂ ಮಲ್ಟಿಪ್ಲೈ ಮಾಡಬೇಕು ಫಸ್ಟ್ ರೋಗೆ. ಈ ಥರ ನೋಡಿ, 146 into 3 43 6 ಎಷ್ಟು ಹೇಳಿ? 3 6 18 18 8 1 is carry 3 4 12 12ಗೆ 1 ಸೇರಿಸಿದ್ರೆ 13 ಆಗುತ್ತೆ. 3 1 3 ಪ್ಲಸ್ 1 4 ಆಗುತ್ತೆ. 438 ಆಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ರೋನ ತಗೊಳ್ಬೇಕು. 7ನ ಈ 3 ನಂಬರ್ಸ್ಗೆ ಮಲ್ಟಿಪ್ಲೈ ಮಾಡಬೇಕು. 1022 ಆಗುತ್ತೆ. ಸೊ ನೆಕ್ಸ್ಟ್ 1ನ ಈ ಫುಲ್ ನಂಬರ್ಗೆ ಮಲ್ಟಿಪ್ಲೈ ಮಾಡಬೇಕು. 1 6 6 1 4 4 1 6 6 146 ಆಗುತ್ತೆ. ಸೊ ಈ ಥರ ನೋಡಿ, ಫಸ್ಟ್ ಯಾವ್ದು 3ಗೆ ನೀವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಈ ಥರ ಬರ್ಕೊಳ್ಬೇಕು. ನೆಕ್ಸ್ಟ್ 7ಗೆ ಮಾಡಿದಾಗ 1 ನಂಬರ್ನ ಬ್ಲ್ಯಾಂಕ್ ಬಿಟ್ಟು, ಅರ್ಥ ಆಗ್ತಾ ಇದೆಯಾ? 1 ನಂಬರ್ನ ಬ್ಲ್ಯಾಂಕ್ ಬಿಟ್ಟು ನೆಕ್ಸ್ಟ್ ಏನು ಆನ್ಸರ್ ಬಂದಿದೆಯೋ ಅದನ್ನು ನೀವು ಇಲ್ಲಿ ಬರ್ಕೊಳ್ಬೇಕು. ನೆಕ್ಸ್ಟ್ 1ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ 3rd ನಂಬರ್ ಇದೆ ಇದು, ಅದಕ್ಕೆ 2 ನಂಬರ್ಸನ್ನ ಬ್ಲ್ಯಾಂಕ್ ಬಿಟ್ಟು ಈ ಥರ ಬ್ಲ್ಯಾಂಕ್ ಬಿಟ್ಟು ನೆಕ್ಸ್ಟ್ ಏನು ನಿಮ್ಗೆ ಆನ್ಸರ್ ಬರುತ್ತೆ ಅದನ್ನು ಬರ್ಕೊಳ್ಬೇಕು. ನೆಕ್ಸ್ಟ್ ಈ 3 ನಂಬರ್ಸ್ಗೂ 3 ಆನ್ಸರ್ಸ್ಗೂ ನಾವು ಏನು ಮಾಡಬೇಕು ಅಂದರೆ ಆ್ಯಡ್ ಮಾಡಬೇಕು, ಅಡಿಷನ್ ಮಾಡಬೇಕು. ಸೊ 8ಗೆ 8 3 + 2 5 4 2 6 12 ಆಗುತ್ತೆ. 2 1 ಕ್ಯಾರಿ 0 + 4 is 4 1 ಸೇರಿಸ್ಕೊಂಡ್ರೆ 5 ಆಗುತ್ತೆ. 1 + 1 is 2. ಈ ಥರ ಅರ್ಥ ಆಗ್ತಾ ಇದೆಯಾ ವಿವರ್ಸ್? ಈ ಥರ ನೀವು ಮಲ್ಟಿಪ್ಲಿಕೇಶನ್ನ 3 ಡಿಜಿಟ್ ಮಲ್ಟಿಪ್ಲಿಕೇಶನ್ನ ಮಾಡಬೇಕು. ಫಸ್ಟ್ ರೋನ ಫಸ್ಟ್ ನಂಬರ್ ತೊಗೊಂಡು ಮಲ್ಟಿಪ್ಲೈ ಮಾಡಬೇಕು. ಸೆಕೆಂಡ್ ನಂಬರ್ ತೊಗೊಂಡು ಫುಲ್ಲು ಮಲ್ಟಿಪ್ಲೈ ಮಾಡಬೇಕು. 3rd ನಂಬರ್ ತೊಗೊಂಡು ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಈ ಥರ ಬರ್ಕೊಳ್ಬೇಕು. ಸೆಕೆಂಡಿಗೆ ಬರ್ಕೊಂಡಾಗ 1 ನಂಬರ್ನ ಬ್ಲ್ಯಾಂಕ್ ಬಿಟ್ಟು 1 ಪ್ಲೇಸನ್ನ ಬಿಟ್ಟು ನೆಕ್ಸ್ಟಿಗೆ ಹೋಗಬೇಕು. ನೆಕ್ಸ್ಟ್ ನೀವು ಬರಿತಾ ಇರುವಾಗ 2 ಪ್ಲೇಸ್ನ ಬಿಟ್ಟು ನೆಕ್ಸ್ಟಿಗೆ ಹೋಗಬೇಕು. ಆಮೇಲೆ ಫುಲ್ ಆನ್ಸರ್ಸನ್ನ ಅಡಿಷನ್ ಮಾಡಬೇಕು. ಸೊ ನೆಕ್ಸ್ಟ್ ಅಂತ ನೋಡಿ, 178 into 142 2ನ ಇಂಟು ಮಾಡಿದಾಗ 2 into 178 ಮಾಡಿದಾಗ 356 ಬರುತ್ತೆ. 1 ನಂಬರ್ನ ಬ್ಲ್ಯಾಂಕ್ ಬಿಟ್ಟಿದ್ದೀವಿ. 4ನ ಮಲ್ಟಿಪ್ಲೈ ಮಾಡಿದಾಗ 712 ಬರುತ್ತೆ. ನೆಕ್ಸ್ಟ್ 1ನ ಮಲ್ಟಿಪ್ಲೈ ಮಾಡಿದಾಗ 178 ಬರುತ್ತೆ. 2 ಡಿಜಿಟ್ನ 2 ಪ್ಲೇಸನ್ನ ನಾವು ಬ್ಲ್ಯಾಂಕ್ ಬಿಟ್ಟಿದ್ದೀವಿ. ಸೊ ನೆಕ್ಸ್ಟ್ ಆ್ಯಡ್ ಮಾಡಿದಾಗ 6 5 + 2 is 7 3 1 8 is 12 2 1 ಕ್ಯಾರಿ 7 + 7 is 14 14 + 1 is 15 5 1 ಕ್ಯಾರಿ 1 + 1 is 2 ಆಗುತ್ತೆ. ಇಷ್ಟು ಆನ್ಸರ್ ಬರುತ್ತೆ. 25,276 ಆಗುತ್ತೆ. ನೆಕ್ಸ್ಟ್ ಥರ್ಡ್ 163 into 143 143 into 134 ಈ ಥರ 163 into 134 ಈ ಥರ ಹಾಕ್ಕೊಳ್ಬೇಕು. 4ನ ಫುಲ್ 3 ನಂಬರ್ಗೆ ಇಂಟು ಮಾಡಿದಾಗ ಮಲ್ಟಿಪ್ಲೈ ಮಾಡಿದಾಗ 652 ಬರುತ್ತೆ. 3 into 163 ಮಾಡಿದಾಗ 489 ಬರುತ್ತೆ. 1 into 163 ಮಾಡಿದಾಗ 163 ಬರುತ್ತೆ. ಇಲ್ಲಿ ನೋಡಿ, 1 ಪ್ಲೇಸನ್ನು ಬಿಟ್ಟಿದ್ದೀನಿ, ಇದು ಬರ್ದಿದ್ದೀನಿ, 2 ಪ್ಲೇಸನ್ನು ಬಿಟ್ಟಿದ್ದೀನಿ, ಈ ಆನ್ಸರ್ನ ಬರ್ದಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ವಿವರ್ಸ್? ಆ್ಯಡ್ ಮಾಡಬೇಕು. 2 5 + 9 14 1 is ಕ್ಯಾರಿ 6 8 3 18 ಆಗುತ್ತೆ. 1 is ಕ್ಯಾರಿ 6 + 4 is 10 10 + 1 is 11 11 + 1 1 + 1 is 2. ಇಷ್ಟು ಆನ್ಸರನ್ನು ಬರುತ್ತೆ. ನೆಕ್ಸ್ಟ್ ಅಂತ ನೋಡಿ, 183 into 208 183 into 208
8. ಸೊ 8ಗೆ 183ಗೆ ಇಂಟು ಮಾಡಿದಾಗ ಮಲ್ಟಿಪ್ಲೈ ಮಾಡಿದಾಗ 1464 ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಎಲ್ಲರೂ ನಿಧಾನ ನೋಡ್ಕೊಳ್ಳಿ, 0 ಇಂಟು ಸಮಥಿಂಗ್ ಏನನ ಇರಲಿ ಅದಕ್ಕೆ ಮಲ್ಟಿಪ್ಲೈ 0 ಇದ್ರೆ ಅದು ಆನ್ಸರ್ 0ನೇ ಬರುತ್ತೆ. ಇದು ಮರಿಬಾರ್ದು. ಯಾವುದನ್ನ ಒಂದು ಡಿಜಿಟಿಗೆ ನಾವು ಮಲ್ಟಿಪ್ಲೈ 0 ಮಾಡಿದಾಗ ಟೋಟಲ್ ಆನ್ಸರ್ ಯಾವಾಗಲೂ 0 ಬರುತ್ತೆ. ಸೊ ಆ 0ನ 1 ಪ್ಲೇಸ್ನ ಬಿಟ್ಟು 0 ಬರ್ಕೊಂಡಿದ್ದೀವಿ. ಸೊ 2 ಇಂಟು 183 ಮಾಡಿದಾಗ 363 ಬರುತ್ತೆ. ಸೊ ಆ್ಯಡ್ ಮಾಡಿದಾಗ 4 6 4 + 6 is 10, 1 is ಕ್ಯಾರಿ, 1 + 6 is 7, 1 ನಾವು ಕ್ಯಾರಿ ಇಟ್ಟಿದ್ದೀವಲ್ವ ಅದನ್ನು ಸೇರಿಕೊಂಡ್ರೆ 8 ಆಗುತ್ತೆ, 3 is 3 ಆಗುತ್ತೆ. ಸೊ ಇಷ್ಟು. ನೆಕ್ಸ್ಟ್ 150 ಇಂಟು 107, 150, 107. ಸೊ 7 ಇಂಟು 150 ನೋಡಿ, 7 zeros 0 ಬಂದಿದೆ. ಇಲ್ಲಿ ಡಿಜಿಟ್ ಬಂದಿದೆ. 150 ಇಂಟು 7 ಮಾಡಿದ್ದೀವಿ. 7 zeros 0. ನೆಕ್ಸ್ಟ್ 7 5s 35, 3 5 7 1s 5 3 7 1s 1, 7 1s 7, 7ಗೆ 3 ಸೇರಿಸಿದಾಗ 10 ಆಗುತ್ತೆ. 1050 ಆಗುತ್ತೆ. ಸೊ ಇದನ್ನು ನಾವು ಬರ್ಕೊಂಡಿದ್ದೀವಿ. ಇವಾಗ ನಿಮ್ಗೆ ಹೇಳಿದೆ ನಾನು, ಯಾವುದನ್ನ ಒಂದು ಮಲ್ಟಿಪ್ಲೈ ಮಾಡಿದಾಗ 0/0ನೇ ಬರುತ್ತೆ ಅಂತ. ನೆಕ್ಸ್ಟ್ ಡಿಜಿಟ್ ಈಸ್ 0. 1050 ಇಂಟು 0 ಈಸ್ 0. 1 ಇಂಟು 150 ಈಸ್ 150. ಸೊ ಟೋಟಲ್ ರಿಸಲ್ಟ್ 16,050 ಬರುತ್ತೆ. ನೆಕ್ಸ್ಟ್ 248 ಇಂಟು 212. 248 ಇಂಟು 2 ಮಾಡಿದಾಗ 496. 248 ಇಂಟು 1 ಮಾಡಿದಾಗ 248. 248 ಇಂಟು 2 ಮಾಡಿದಾಗ 496. ನೆಕ್ಸ್ಟ್ ಆ್ಯಡ್ ಮಾಡಿದಾಗ 52,576 ಬರುತ್ತೆ ಆನ್ಸರ್. ಗೊತ್ತಾಗ್ತಾ ಇದೆಯಾ ವಿವರ್ಸ್? ನೆಕ್ಸ್ಟ್ ಇದು 316 ಇಂಟು 100 ಇದೆ. 316 ಇಂಟು 0 ಮಾಡಿದ್ದೀವಿ. ಎಲ್ಲ ಆನ್ಸರ್ 0 ಇದೆ. ಯಾವುದನ್ನ ಒಂದು ಡಿಜಿಟ್ಗೆ 0 ನಾವು ಮಲ್ಟಿಪ್ಲೈ ಮಾಡಿದಾಗ ಅದು ಆನ್ಸರ್ ಯಾವಾಗಲೂ 0 ಇರುತ್ತೆ. ನೆಕ್ಸ್ಟ್ 1ಗೆ 0ನ ಮಲ್ಟಿಪ್ಲೈ, ಫುಲ್ ನಂಬರ್ಗೆ 0 ಮಲ್ಟಿಪ್ಲೈ ಮಾಡಿದಾಗ ಅದೂ ನೆಕ್ಸ್ಟ್ ನಂಬರು ಕೂಡ 0 ಇರುತ್ತೆ. ನೆಕ್ಸ್ಟ್ 1ಗೆ ಮಲ್ಟಿಪ್ಲೈ ಮಾಡಿದಾಗ 316 ಇದೆ. ಆ್ಯಡ್ ಮಾಡಿದಾಗ 31,600 ಬರುತ್ತೆ. ಇದು ಟೋಟಲಾಗಿ ಆ್ಯಡ್ ಮಾಡಿರೋದು. ನೆಕ್ಸ್ಟ್ 8th ಮಂತ್ 100 ಇಂಟು 523 ಇದೆ. ಇಲ್ಲಿ 3 ಇಂಟು 100 ಮಾಡಿದಾಗ 300 ಆಗುತ್ತೆ. 2 ಇಂಟು 100 ಮಾಡಿದಾಗ 200 ಆಗುತ್ತೆ. 5 ಇಂಟು 100 ಮಾಡಿದಾಗ 500 ಆಗುತ್ತೆ. ಸೊ ನಾವು ಆ್ಯಡ್ ಮಾಡಿದಾಗ 52,300 ಬರುತ್ತೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಒಂದು ಅರ್ಥ ಮಾಡಿಸ್ತೀನಿ ನೋಡ್ಕೊಳ್ಳಿ. 9 1s 9, 9 6s 54. 54ಗೆ 4 is ಕ್ಯಾರಿ, 5 is ಕ್ಯಾರಿ, 4 ಇಲ್ಲಿ ಬರ್ದಿದ್ದೀವಿ. 9 8s 72. 72ಗೆ 5 ನಾವು ಆ್ಯಡ್ ಮಾಡಿದಾಗ 77 ಆಗುತ್ತೆ. 77ಗೆ 7, 1 is ಕ್ಯಾರಿ. 9 2s 18, 18ಗೆ 7 ಸೇರಿಸಿದಾಗ 25 ಆಗುತ್ತೆ. ಸೊ 25,749 ಈಸ್ ದ ಆನ್ಸರ್. ಸೊ ಈ ಥರನೇ ನೋಡಿ, 3947ಗೆ ನಾವು ಮಲ್ಟಿಪ್ಲೈ ಬೈ 7 ಮಾಡಿದಾಗ 27,629 ಆಗುತ್ತೆ. 7256 ಇಂಟು 6 ಮಾಡಿದಾಗ 6 4s 6 ಇಂದು ಆಲ್ ಟೇಬಲ್ಸ್ 6 4s ಎಷ್ಟು ಹೇಳಿ, ನೀವೇ ಹೇಳಿ. 6 4s 24. 4 2 is ಕ್ಯಾರಿ. ಫುಲ್ಲು 6 5s 30. 30ಗೆ 2 ಸೇರಿಸಿದ್ರೆ 32. 2 3. ಸೊ ನೆಕ್ಸ್ಟ್ 6 2s 12. 12ಗೆ 5 ಸೇರಿಸಿದ್ರೆ 15. 15 5, 1 is ಕ್ಯಾರಿ. 6 7s ಎಷ್ಟಾಗುತ್ತೆ ಹೇಳಿ, 42 ಆಗುತ್ತೆ. ಸೊ 6 7s is 42. 42ಗೆ ನಾವು 1 ಸೇರಿಸಿದ್ರೆ 43 ಆಗುತ್ತೆ. ಅರ್ಥ ಆಗ್ತಾ ಇದೆಯಾ ವಿವರ್ಸ್ ನಿಮಗೆಲ್ಲ? ಸೊ ಈ ಥರ ಇದು ಮಲ್ಟಿಪ್ಲಿಕೇಶನ್ 1 ಡಿಜಿಟಿಂದು. ನೆಕ್ಸ್ಟ್ 6041 ಇಂಟು 5 43,524 ಆನ್ಸರ್. 80
8028 into 8 63,64,224 4395 into 9 ಮಾಡಿದಾಗ 39,555 ಬರುತ್ತೆ. ಇದು ಪ್ರಾಡಕ್ಟ್. ಇದು ಒಂದು ಅರ್ಥ ಮಾಡಿಸ್ತೀನಿ ನೋಡಿ. 2 ಡಿಜಿಟ್ ಯಾವ ಥರ ಮಾಡಬೇಕು ಅಂತ. 3 ಡಿಜಿಟ್ ಥರನೇ ಮಾಡಬೇಕು ಇದೂ, ಬಟ್ ಯಾವ ಥರ ಅಂತ ನೋಡ್ಕೊಳ್ಳಿ. 2 ಡಿಜಿಟಿಂದು ಫಸ್ಟ್ ಝೀರೋನ ಟೇಬಲ್ನ ನಾವು ಫಸ್ಟ್ ಈ ನಂಬರ್ನ ತೊಗೊಳ್ಬೇಕು. 0 5 0, 0 2 0. ನಾನು ನಿಮಗೆ ಫಸ್ಟೇ ಹೇಳಿದ್ದೆ, ಯಾವುದನ್ನ ಒಂದು ನಂಬರ್ಗೆ ನಾವು 0 ಮಲ್ಟಿಪ್ಲೈ ಮಾಡಿದಾಗ ಫುಲ್ ಪ್ರಾಡಕ್ಟ್ ಅದು ಆನ್ಸರ್ ಏನು ಬರುತ್ತೆ, 0ನೇ ಬರುತ್ತೆ ಅಂತ. ನೆಕ್ಸ್ಟ್ 1 5 5, 1 2 1 ಡಿಜಿಟ್ನ ಒಂದು ಪ್ಲೇಸನ್ನ ಖಾಲಿ ಬಿಡಬೇಕು. 1 5 5, 1 2 2, 1 0 0, 1 9 9. ಸೊ ನೆಕ್ಸ್ಟ್ ಆ್ಯಡ್ ಮಾಡಬೇಕು. 0 5 2 0 9. ಸೊ 90,250 ಇದಕ್ಕೆ ಪ್ರಾಡಕ್ಟ್ ಬರುತ್ತೆ. ನೆಕ್ಸ್ಟ್ ಇದು ನೋಡ್ಕೊಳ್ಳಿ. 254,9 ಇಂಟು 20 ಮಾಡಿದಾಗ ನಮಗೆ 50,980 ಪ್ರಾಡಕ್ಟ್ ಬರುತ್ತೆ. ಸೊ ಈ ಥರ ಒಂದೊಂದೇ ಅರ್ಥ ಮಾಡಿಸ್ತೀನಿ ನಿಮಗೆ ನೆಕ್ಸ್ಟ್ ನೀವೇ ನೋಡಿಕೊಂಡು ಮಾಡ್ಕೊಳ್ಬೇಕು. ಇದು ಅಷ್ಟೇ. ಫಸ್ಟ್ ಮಲ್ಟಿಪ್ಲೈ ಬೈ 3 ಮಾಡಿದ್ದೀವಿ, ಆಮೇಲೆ ಮಲ್ಟಿಪ್ಲೈ ಬೈ 2 ಮಾಡಿದಾಗ ನೆಕ್ಸ್ಟ್ ಆ್ಯಡ್ ಮಾಡಿದಾಗ 8658 ಬರುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ. ಇದು ಅಷ್ಟೇ. 4756 ಇಂಟು 19. ಸೊ ಫಸ್ಟ್ 9ಗೆ ಮಲ್ಟಿಪ್ಲೈ ಮಾಡಿದ್ದೀವಿ, ನೆಕ್ಸ್ಟ್ 1ಗೆ ಮಲ್ಟಿಪ್ಲೈ ಮಾಡಿದ್ದೀವಿ, ಫುಲ್ ಆನ್ಸರ್ 10ಗೆ ಮಾಡಿದ್ದೀವಿ. ನೆಕ್ಸ್ಟ್ 243931ಗೆ ಮಲ್ಟಿಪ್ಲೈ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನೀವು ಯಾವ ಥರ ಮಾಡಬೇಕು ಅಂತ ನೋಡ್ಕೊಳ್ಳಿ. 2439 ಇಂಟು 31. ಫಸ್ಟ್ 1 ನಂಬರ್ನ ಮಲ್ಟಿಪ್ಲೈ ಮಾಡಿದಾಗ 2439 ಬರುತ್ತೆ. ನೆಕ್ಸ್ಟ್ 3 ನಂಬರ್ಗೆ ಮಲ್ಟಿಪ್ಲೈ ಮಾಡಿದಾಗ 7317 ಬರುತ್ತೆ. ನೆಕ್ಸ್ಟ್ ಆ್ಯಡ್ ಮಾಡಬೇಕು. 75607 ಆನ್ಸರ್ ಬರುತ್ತೆ ನಿಮಗೆ. ನೆಕ್ಸ್ಟ್ ಈ ಪ್ರಾಬ್ಲಮ್ಮು ಅಷ್ಟೇ. ಫಸ್ಟ್ ಮಲ್ಟಿಪ್ಲೈ ಬೈ 3 ಮಾಡಿದ್ದೀವಿ, ನೆಕ್ಸ್ಟ್ ಮಲ್ಟಿಪ್ಲೈ ಬೈ 1 ಮಾಡಿದಾಗ ಆನ್ಸರ್ಸ್ ನಿಮಗೆ ಆ್ಯಡಿಷನ್ ಮಾಡಿದಾಗ ಪ್ರಾಡಕ್ಟ್ ಬರುತ್ತೆ. 4 15 1 ಕ್ಯಾರಿ, 13 1 ಕ್ಯಾರಿ, ನೆಕ್ಸ್ಟ್ 6 1 ಈಸ್ 1. ಅರ್ಥ ಆಗ್ತಾ ಇದೆಯಾ ವಿವರ್ಸ್? ಈ ಥರ ನೀವು ಪ್ರಾಡಕ್ಟನ್ನು ಮಾಡಿಕೊಂಡು ಕಲಿಬೇಕು. ನೆಕ್ಸ್ಟ್ ನೋಡ್ಕೊಳ್ಳಿ ಈ ಪ್ರಾಬ್ಲಮ್. ಇದಕ್ಕೆ ನಾವು ಫಸ್ಟ್ ಮಲ್ಟಿಪ್ಲೈ ಬೈ 7 ಮಾಡಿದ್ದೀವಿ, 7196 ಬಂದಿದೆ. ನೆಕ್ಸ್ಟ್ ಮಲ್ಟಿಪ್ಲೈ ಬೈ 3 ಮಾಡಿದ್ದೀವಿ, 3084 ಬಂದಿದೆ. ನೆಕ್ಸ್ಟ್ 2 ನಂಬರ್ಸನ್ನ ನಾವು ಆ್ಯಡ್ ಮಾಡಿದಾಗ 38,036 ಬರುತ್ತೆ. ನೆಕ್ಸ್ಟ್ 16ಗೆ ಫಸ್ಟ್ 6ಗೆ ಮಲ್ಟಿಪ್ಲೈ ಮಾಡಿದ್ದೀವಿ ನಾವು, ಆಮೇಲೆ 1ಗೆ ಮಲ್ಟಿಪ್ಲೈ ಮಾಡಿದ್ದೀವಿ. ಆ ಎರಡು ಪ್ರಾಡಕ್ಟ್ ಎರಡು ಆನ್ಸರ್ಸನ್ನು ನಾವು ಆ್ಯಡ್ ಮಾಡಿದಾಗ ಬರೋದು ಆನ್ಸರ್ 38,000 ಬಂದಿದೆ. ಇವಾಗ ಸಿಂಪಲ್. ನೆಕ್ಸ್ಟ್ ಫೋರ್ತ್ ಮೇನ್ ಮಲ್ಟಿಪ್ಲೈ 1 ಡಿಜಿಟ್ ನಂಬರ್. 3 7s are 21, 1 2 is carry, 3 7s are 18, 18 plus 2 is 20, 2 is carry, 3 4s are 12, 12 2 ಆ್ಯಡ್ ಮಾಡಿದಾಗ 14 ಆಗುತ್ತೆ. 4 ಇಲ್ಲಿ 1 is ಕ್ಯಾರಿ, 3 1s are 3, 1 ಸೇರಿಸಿದ್ರೆ 4 ಆಗುತ್ತೆ, 3 2s are 6. ಈ ಥರ ಆನ್ಸರ್ಸನ್ನು ನೀವು ಬರಿಬೇಕು. ನೆಕ್ಸ್ಟ್ ನೋಡ್ಕೊಳ್ಳಿ. 15746ಗೆ ಇಂಟು 5 ಮಾಡಿದಾಗ ಮಲ್ಟಿಪ್ಲೈ 5 ಮಾಡಿದಾಗ 5ನ ಟೇಬಲ್ ಕೌಂಟ್ ಮಾಡಿ ಬರೆದಾಗ 18,730 ಬರುತ್ತೆ. ನೆಕ್ಸ್ಟ್ ಇದು 11,048ಗೆ ಮಲ್ಟಿಪ್ಲೈ 7 ಮಾಡಿದಾಗ 77,336 ಬರುತ್ತೆ. ನೆಕ್ಸ್ಟ್ 10,339 ಇಂಟು 9 ಮಾಡಿದಾಗ 90,351 ಬರುತ್ತೆ. ಸೊ ಆಲ್ ಪ್ರಾಬ್ಲಮ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ವಿಡಿಯೋ ಲಾಂಗ್ ಆಗುತ್ತೆ ಅಂತ ನಿಮಗೆ ಒಂದೊಂದು ಮೇನ್ದಲ್ಲಿ
ಒಂದೊಂದೇ ಅರ್ಥ ಮಾಡಿಸ್ತಾ ಇದ್ದೀನಿ. ಸಾಲ್ವ್ ದ ಫಾಲೋಯಿಂಗ್ ಪ್ರಾಬ್ಲಮ್. ಇದು ವರ್ಬಲ್ ಪ್ರಾಬ್ಲಮ್ ಇದೆ, ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಮಿಸ್ಟರ್ ಸಿದ್ದಪ್ಪ is a fruit selling agent who export orange, one box containing 144 orange. If he export 259 boxes of orange, find the total number of oranges exported. ಸಿದ್ದಪ್ಪ ಅನ್ನೋರು ಫ್ರೂಟ್ ಸೆಲ್ಲರ್ ಇರ್ತಾರೆ. ಅವರು ಆರೆಂಜಸ್ 144 ಆರೆಂಜ್ ಒಂದು ಬಾಕ್ಸಲ್ಲಿ ಇರುತ್ತೆ. ಆ ಥರ ಬಾಕ್ಸಸ್ 259 ಬಾಕ್ಸಸ್ ಮಾಡಿರ್ತಾರೆ. ಒಂದು ಬಾಕ್ಸಸ್ಸಲ್ಲಿ 144 ಆರೆಂಜ್ ಇರುತ್ತೆ. ಬಾಕ್ಸಸ್ ಟೋಟಲ್ 259 ಇರುತ್ತೆ. ಸೊ ಎಷ್ಟು ಆರೆಂಜಸ್ನ ಅವರು ಸಪ್ಲೈ ಮಾಡಿದ್ದಾರೆ ಅಂತ. ಸೊ ಒನ್ ಆರೆಂಜ್ ಬಾಕ್ಸ್ ಕಂಟೈನ್ 144. ಹಿ ಎಕ್ಸ್ಪೋರ್ಟೆಡ್ ದ ಬಾಕ್ಸಸ್ 259. ಸೊ ನಾವು ಫಸ್ಟ್ ಏನು ಮಾಡಬೇಕು, ನಾನು ಹೇಳಿದೆ ನಿಮಗೆ ಫಸ್ಟ್ ಮೇನಲ್ಲಿ ಯಾವ ಥರ ಮಾಡಬೇಕು ಅಂತ. ಈ ನಂಬರನ್ನು ಇಲ್ಲಿ ಫುಲ್ಲನ್ನ ಮಲ್ಟಿಪ್ಲೈ ಮಾಡಬೇಕು. 9 4s 36, 1 3 is carry. 9 4s 36, 36 plus 9 39, 39ಗೆ 9, 3 is carry. 3 1s 9 1s 9, 9 plus 3 12 ಆಗುತ್ತೆ. ಸೊ ನೆಕ್ಸ್ಟ್ ಈ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. 144ಗೆ 4 5 4s 20, 5 4s ಎಷ್ಟು 20, 0 2 is carry. 5 4s 20, 2 ಸೇರಿಸಿದ್ರೆ 22, 2 is carry. 5 1s 5, 5ಗೆ 2 ಸೇರಿಸಿದ್ರೆ 7 ಆಗುತ್ತೆ. ನೆಕ್ಸ್ಟ್ ಈ ನಂಬರ್ನ ತಗೊಳ್ಬೇಕು. 4 2s 8, 4 2s 8, 2 1s 2. ಸೊ ಫುಲ್ ಟೋಟಲ್ ಆಗಿ ನಾವು ಅಡಿಷನ್ ಮಾಡಿದಾಗ 6 9 2 2 8 12, 1 is carry. 1 7 8 17 16 ಆಗುತ್ತೆ. 1 ಸೇರಿಸಿದ್ರೆ 17, 1 is carry. 1 plus 1 is 3. ಈ ಥರ ಟೋಟಲ್ ಆಗಿ ಆರೆಂಜಸ್ ಅವರು 37,296 ಆರೆಂಜಸ್ ಸಿದ್ದಪ್ಪ ಸೆಲ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡಿ, ಪ್ರೊಟೆಕ್ಟೆಡ್ ಫಾರೆಸ್ಟ್ ಏರಿಯಾದು ಟ್ರೀಸ್ 160 ಇರುತ್ತೆ ಒಂದು ರೋನಲ್ಲಿ. ಈ ಥರ ಪ್ಲಾಂಟೆಡ್ ಈಚ್ ಒಂದು ರೋನಲ್ಲಿ 108 ಇರುತ್ತೆ. ಟೋಟಲ್ ಎಷ್ಟು ಇರುತ್ತೆ ಫಾರೆಸ್ಟ್ ಏರಿಯಾದಲ್ಲಿ, ಎಷ್ಟು ಟ್ರೀಸ್ನ ಹಾಕಿದ್ದಾರೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೇಮ್ ಅದೇ ಪ್ಯಾಟ್ರನ್ 160 ಇಂಟು 108 ಈ ಥರ ಹಾಕ್ಕೊಂಡು 8ಗೆ ಮಲ್ಟಿಪ್ಲೈ ಬೈ ಫುಲ್ ನಂಬರ್, ನೆಕ್ಸ್ಟ್ 0ಗೆ ಫುಲ್ ನಂಬರ್, ನೆಕ್ಸ್ಟ್ 1ಗೆ ಫುಲ್ ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಟೋಟಲ್ ಅಡಿಷನ್ ಮಾಡಿದಾಗ 117,280 ಟ್ರೀಸ್ನ ಅವರು ಟೋಟಲ್ ಆಗಿ ಪ್ಲ್ಯಾಂಟ್ ಮಾಡಿದ್ದಾರೆ. ಈ ಥರ ಬರ್ಕೊಳ್ಬೇಕು ನೀವು. ಟ್ರೀಸ್ ಪ್ಲ್ಯಾಂಟೆಡ್ ಇನ್ ಈಚ್ ರೋ, ಟ್ರೀಸ್ ಇನ್ ಈಚ್ ಕಾಲಮ್, ದ ಟೋಟಲ್ ನಂಬರ್ ಆಫ್ ಟ್ರೀಸ್ ಈಸ್ ಅಂತ ಈ ಥರ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ ವ್ಯೂವರ್ಸ್ ನಿಮಗೆ? ನೆಕ್ಸ್ಟ್ ಒಬ್ಬರು ಡೀಲರ್ ಇರ್ತಾರೆ. 27 ಬೈಸೈಕಲ್ಸ್ನ ಅವರು ತಗೊಂಡಿದ್ದಾರೆ ಫಾರ್ ಹಿಸ್ ಶೋರೂಮ್ಗೆ. ಕಾಸ್ಟ್ ಆಫ್ ಈಚ್ ಬೈಸೈಕಲ್, ಒಂದು ಬೈಸೈಕಲ್ಗೆ 2067 ಆಗುತ್ತೆ. ಫೈಂಡ್ ದ ಟೋಟಲ್ ಅಮೌಂಟ್ ಪೇಡ್ ಬೈ ದ ಡೀಲರ್. ಡೀಲರ್ ಎಷ್ಟು ಅಮೌಂಟನ್ನ ಪೇ ಮಾಡಿದ್ದಾರೆ ಈ ಥರ ಬರ್ಕೊಳ್ಬೇಕು. ಡೀಲರ್ ಬೈಸ್ ಎ ಬೈಸೈಕಲ್ 27, ಎಷ್ಟು ಒಂದೊಂದಕ್ಕೆ 2067. ಟೋಟಲ್ ಎಷ್ಟಾಯಿತು? 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಇದು. ಫಸ್ಟ್ 7 ಇಂಟು 7 ಮಾಡಿದಾಗ ಎಷ್ಟು ಮಲ್ಟಿಪ್ಲೈ ಬರುತ್ತೆ. ನೆಕ್ಸ್ಟ್ ಇಂಟು 2 ಮಾಡಬೇಕು, 1 ಸ್ಪೇಸ್ ಬಿಟ್ಟು ಬರ್ಕೊಳ್ಬೇಕು. ನೆಕ್ಸ್ಟ್ ಅಡಿಷನ್ ಮಾಡಿದಾಗ 55,809 ರುಪೀಸ್ ನಾವು ಟೋಟಲ್ ಅಮೌಂಟನ್ನ ಪೇ ಮಾಡಿದ್ದಾರೆ. ನೆಕ್ಸ್ಟ್ ಫಾರ್ಮರ್ ಗ್ರೂ 23 ಕ್ವಿಂಟಲ್ ಆಫ್ ವೀಟ್ನ ಅವರು ಒಂದು ಫಾರ್ಮರ್ ಗ್ರೋ ಮಾಡಿದ್ದಾರೆ. ಸೋಲ್ಡ್ ಫಾರ್ 19,935 ಪರ್ ಕ್ವಿಂಟಲ್. 1 ಕ್ವಿಂಟಲ್ಗೆ 1935 ರುಪೀಸ್ನ ಅವ್ರು ತೊಗೊಂಡಿದ್ದಾರೆ. ಆ ಥರ ಟೋಟಲ್ ಅಮೌಂಟ್ ಎಷ್ಟಾಯಿತು 23 ಕ್ವಿಂಟಲ್ಗೆ ಅಂತ. ಫಾರ್ಮರ್ ಗ್ರೀ ವೀಟ್ 23 ಕ್ವಿಂಟಲ್, ಸೋಲ್ಡ್ ವೀಟ್ ಪರ್ ಕ್ವಿಂಟಲ್ 1935. ಈ ಥರ ಬರ್ಕೊಳ್ಬೇಕು. ಸೊ ಇಂಟು 3 ಮಾಡಿ ಮಲ್ಟಿಪ್ಲೈ ಮಾಡಿ ಬರಿಬೇಕು. ನೆಕ್ಸ್ಟ್ 1 ಸ್ಪೇಸ್ ಬಿಟ್ಟು ಮಲ್ಟಿಪ್ಲೈ ಬೈ 2 ಮಾಡಿದಾಗ ಇಷ್ಟು ಆನ್ಸರ್ ಬರುತ್ತೆ. ನೆಕ್ಸ್ಟ್ ನಾವು ಅದಕ್ಕೆ ಆ್ಯಡ್ ಮಾಡಿದ್ರೆ 44,505 ರುಪೀಸನ್ನ ಅವರು ತೊಗೊಂಡಿದ್ದಾರೆ ಫಾರ್ಮರ್ ಟೋಟಲ್ ಆಗಿ. ಸೊ ಇಷ್ಟು ಡಿವಿಷನ್ದು. ಸೊ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ನಾನು ಈ ಫುಲ್ 5th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಫುಲ್ ಲೆಸನ್ಸನ್ನು ನಾನು ಡಿಸ್ಕ್ರೈಬ್ ಮಾಡಿ ನೋಟ್ಸ್ ನಿಮಗೆ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕಂದರೆ ಲೇಟೆಸ್ಟ್ ನನ್ನದು ವಿಡಿಯೋ ಸಿಕ್ಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಬಾಯ್.